ಅಣ್ಣ ಹೇಳ್ತಿ ಫಿಲಮ್ ಎಲ್ಲ ನಾನು ಹೇಳ್ತೀನಲ್ಲ, ಬಾಡಿನ ಅಂತಾರೆ ಕನ್ನಡದಲ್ಲಿ ಮೈಯಿ. ಇಡೀ ಪ್ರಪಂಚನ ಹೊಡ್ಯಕ್ಕೆ ಬಂದಿರೋ ಸಿನಿಮಾ ಇವು ಒಯ್ಯಿ. ಇಡೀ ಪ್ರಪಂಚನ ಹೊಡೆದಾಕಿ ನಾವು ಯಾವ್ದಾದ್ರು ಅವತಾರ್ ನೋಡಿದ್ದೀವಿ, ಅವೆಂಜರ್ಸ್ ನೋಡಿದ್ದೀವಿ, ಡ್ರ್ಯಾಗನ್ ನೋಡಿದ್ದೀವಿ, ಅದು ಯಾವ್ದು ಗಾಡ್ಸಿಲ್ಲ ಏನೇನೋ ನೋಡಿರ್ತೀವಿ. ಬಟ್ ಇಂಥ ಸಿನಿಮಾನೇ ಯಾರೂ ನೋಡಿಲ್ಲ ಈ ಪ್ರಪಂಚದಲ್ಲಿ. ಅಣ್ಣ ರಾತ್ರಿ ಹೊತ್ತು ಬರ್ತಾನೆ ಚಂದ್ರ, ರಾತ್ರಿ ಹೊತ್ತು ಬರ್ತಾನೆ ಚಂದ್ರ, ಅದನ್ನ ತಿರುಗಿಸ್ಬಿಟ್ಟಿದ್ದು ಸೂರ್ಯ ಅಂತ ತೋರಿಸೋದೇ ನಮ್ಮ ಬಾಸ್ ಉಪೇಂದ್ರ. ಸೊ ಆ ಚಂದ್ರನೇ ತಿರುಗಿಸ್ಬಿಟ್ಟು ಸೂರ್ಯ ಅಂತ ತೋರಿಸ್ತಾರೆ. ಈ ಸಿನಿಮಾದ ಕ್ಲೈಮ್ಯಾಕ್ಸು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಣ್ಣ. ಪ್ರತಿಯೊಬ್ಬರು ಮೈಂಡ್ ಟ್ವಿಸ್ಟ್ ಆಗಿ, ಪ್ರತಿಯೊಬ್ಬರು ಮೈಂಡ್ ಸೈಕ್ ಆಗಿಬಿಡುತ್ತೆ. ಹೇಳ್ತೀನಲ್ಲ, ಬರ್ಡೇ ದಿನ ಕಟ್ ಮಾಡ್ತಾರೆ ಕೇಕು, ಅರೆ ನಮ್ಮ ಉಪೇಂದ್ರ ಅವರು ಇಡೀ ಪ್ರಪಂಚನ ಮಾಡ್ತಾರೆ ಸೈಕು. ಈ ಪ್ರಪಂಚದಲ್ಲಿ ಯಾರೇ ಇದ್ರು ಪ್ರತಿಯೊಬ್ಬರಿಗೂ ಸೈಕ್ ಮಾಡ್ತಾರೆ. ಪ್ರತಿಯೊಬ್ಬರು ಬಂದ್ಬಿಟ್ಟು ಸಿನಿಮಾ ನೋಡಿ ಎವ್ವಿ. ಯಾರು ಹೇಳೋಕ್ಕಾಗಲ್ಲ ಹೆಂಗಿದೆ ಅಂತ ನಮ್ಮ ವೆದರು, ಯಾರು ಹೇಳೋಕ್ಕಾಗಲ್ಲ ಹೆಂಗಾಗುತ್ತೆ ಅಂತ ನಮ್ಮ ವೆದರು. ಅರೆ ಯಾವತ್ತಿದ್ರು ಕಡಿಮೆ ಆಗಲ್ಲ. ಉಪೇಂದ್ರ ಬಾಸ್ಗಿರೋ ಡೈರೆಕ್ಟ್ರು ಕದರ್ ಯಾವತ್ತಿದ್ರು ಕಡಿಮೆ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಅಣ್ಣ. ಈ ಸಿನಿಮಾನ ಅರ್ಥ ಅಣ್ಣ, ನಮ್ಮ ಜೀವನನ ಪ್ರತಿಯೊಬ್ಬರು ಮಾಡ್ಕೋತಿದ್ದೀವಿ ವ್ಯರ್ಥ ಅಣ್ಣ. ನಮ್ಮ ಜೀವನನ ಪ್ರತಿಯೊಬ್ಬರು ಮಾಡ್ಕೋತಿದ್ದೀವಿ ವ್ಯರ್ಥ. ಯು ಐ ಸಿನಿಮಾನ ಯಾರು ಉದ್ಧಾರ ಆಗ್ಬೇಕಂದ್ರೆ ಮಾಡ್ಕೊಳ್ಳಿ ಅರ್ಥ ಅಷ್ಟೇ. ಯು ಐ ಸಿನಿಮಾ ಅರ್ಥ ಮಾಡ್ಕೊಂಡವ್ರ ಜೀವನ ಉದ್ಧಾರ, ಖುಷಿಯಾಗಿರುತ್ತೆ ಅವ್ರ ಜೀವನ, ಖುಷಿಮಯ ಆಗಿರುತ್ತೆ. ಮೇಡಮ್ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಿದ್ದಾರೆ, ಬಾಸ್ ಹೇಳ್ಬಿಟ್ಟಿದ್ದಾರೆ. ರಾಜಕೀಯದಿಂದ ಹೋಗಬೇಡಿ, ದಯವಿಟ್ಟು ಪ್ರಜಾಕೀಯದಿಂದ ಬನ್ನಿ. ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ನೀವು ದೇಶನಾಗಲಿ ನಮ್ಮನ್ನಾಗಲಿ ನಾವು ಉಳಿಸ್ಕೊಬೇಕು ಅಂದರೆ ಪ್ರಜಾಕೀಯನ ಬೇಕು ಮೇಡಮ್. ಸೂಪರ್ ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ, ಎಲ್ಲ ಗೊತ್ತಿತ್ತು ಆದರೆ ಫೋಕಸ್ ಸಿಕ್ಕಿದ್ದಿಲ್ಲ. ಮೂವಿ ನೋಡಿದ್ಮೇಲೆ ಈಗ ಫೋಕಸ್ ಸಿಕ್ಕಿದೆ. ಚೆನ್ನಾಗಿದೆ. ನೋಡ್ಬೇಕು, ನೋಡಿದ್ರೆ ಅಲ್ಲ ಅರ್ಥ ಮಾಡ್ಕೊಬೇಕು ಮೇಯ್ನಾಗಿ. ಮೇಡಮ್ ಇನ್ನೊಂದ್ಸಲಿ ಮೂವಿ ನೋಡಬೇಕಾಗಿತ್ತು ಮೇಡಮ್, ಅರ್ಥ ಮಾಡ್ಕೊಬೇಕು. ನೀವು ಅರ್ಥ ಮಾಡ್ಕೊಂಡ್ರು. ಫೋಕಸ್ ಬೇಕು ಅಂದ್ರೆ ಯು ಐ ಬಂದು ನೋಡಿ. ಫೋಕಸ್ ಮಾಡಬೇಕು, ಎಲ್ಲ ಫಿಲಮ್ ಎಲ್ಲಾನು ಫೋಕಸ್ ಮಾಡಬೇಕು ಅಂದ್ರೆ ಏನೇನೋ ಫೋಕಸ್ ಮಾಡೋದಲ್ಲ ಅಂದ್ರೆ ಆ್ಯಕ್ಚುಲಿ ಈ ಸಿನಿಮಾ PCMB, PCME ಆಮೇಲೆ ಸೋಷಿಯಾಲಜಿ, ಜಿಯೋಗ್ರಫಿ ಎಲ್ಲ ಕಲ್ತಿದ್ರೆ ಮಾತ್ರ ಬರಬೇಕು. ಯಾಕಂದರೆ ಉಪೇಂದ್ರ ಅವರು ಒಂದು ರೀತಿ ಇಡೀ ಯೂನಿವರ್ಸ್ ಅಂದರೆ ಕಾಲೇಜ್ ಆಗಿರ್ಬೋದು ಅಥವಾ ಮಾಮೂಲಿ 1, 2, 3 ಅಂದರೆ 1, 2, 3 ಓದಿರೋರು ಆಗಲ್ಲ. PCMB, PCMC, PCME, ಜಿಯೋಗ್ರಫಿ, ಸೈನ್ಸು, ಸೋಷಿಯಲ್ ಎಲ್ಲ ಕಲ್ತಿದ್ರೆ ಮಾತ್ರ ಈ ಸಿನಿಮಾ ನೋಡಬೇಕು. ಯಾಕಂದರೆ ಆ ರೀತಿ ವಿಭಿನ್ನವಾಗಿ ಮಾಡಿದ್ದಾರೆ ಉಪೇಂದ್ರ ಅವರು. ಒಂದ್ಸಲಿ ಎಲ್ಲ 2-3 ಸತಿ ನೋಡ್ರೇ ಸಿನಿಮಾ ಅರ್ಥ ಆಗೋದು. ನಿಜಲ್ಲೂ ಆಸ್ ಎ ಆರ್ಟಿಸ್ಟ್ ಆಗಿ ನಿಜಲ್ಲೂ ಭಾಳ ಒಂದು ಕುತೂಹಲದಿಂದ ಈ ಸಿನಿಮಾ ನೋಡಿದೆ. ಯು ಐ ನಿಜಲ್ಲೂ ಭಾಳ ಒಂದು ಒತ್ತು ಕೊಟ್ಟು ಮಾಡಿದ್ದಾರೆ ಸಿನಿಮಾ. ಆದರೆ ಇನ್ನೊಂದು ಸ್ವಲ್ಪ ಏನೋ ಒಂದು ಕೊರತೆ ಇದೆ ಅಂತ ಅನಿಸ್ತೈತೆ. ಆದರೆ ಇನ್ನೊಂದ್ಸತಿ ಹೋಗಿ ನೋಡಬೇಕು. ಥ್ಯಾಂಕ್ ಯು ಮೇಡಮ್. ಭಾಳ ಅದ್ಭುತವಾಗಿದೆ ಮೇಡಮ್ ಸಿನಿಮಾ, ತುಂಬ ಅದ್ಭುತವಾಗಿದೆ. ಆಮೇಲೆ ಯು ಎ ಅನ್ನೋದು ಟೈಟ್ಲು, ಆದರೆ ನಾನು ಯು ಎ ಟೈಟ್ಲ್ ಹಾಕ್ಕೊಂಡು ನಾನು ಬಂದಿಲ್ಲ. ಏನಕ್ಕೆ ಅಂತಂದರೆ ಇದು ಬ್ಲ್ಯಾಕ್, ಕಪ್ಪು ಕಸ್ತೂರಿ ಅಂತ. ಬೆಳಗಿರೋದೆಲ್ಲ ಹಾಲಲ್ಲ. ರಾಜಕಾರಣಿಗಳು ವೈಟ್ ಆ್ಯಂಡ್ ವೈಟಲ್ಲಿ ಬರ್ತಾರೆ, ಆದರೆ ಬ್ಲ್ಯಾಕ್ ಅಂದರೆ ಏನು ಗೊತ್ತಾ, ಕಪ್ಪು ಕಸ್ತೂರಿ. ನಾವು ಕಪ್ಪಲ್ಲಿರೋ ನಮ್ಮ ಮಸಿನ ನಾವೇ ಒಳಗಿಸ್ಬೇಕು, ತೊಲಗಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟು ಉಪೇಂದ್ರ ಕಾನ್ಸೆಪ್ಟು. ಇದು ಪ್ರಜಾಕೀಯ ಅಂದರೆ ಏನು ಅಂತ ತುಂಬ ಜನ ಕೇಳ್ತಿದ್ರು. ಆದರೆ ಪ್ರಜಾಕೀಯ ಅಂದರೆ ನಾವೆಲ್ಲ ಹೇಳ್ಬೇಕಾಗಿಲ್ಲ, ನ್ಯೂಸರು ಕೂಡ ನೀವು ಕೂಡ ತೋರಿಸ್ಬೇಕಾಗಿಲ್ಲ. ಬಂದು ಸಿನಿಮಾ ನೋಡಿ 100% ಪ್ರಜಾಕೀಯ ಕಾನ್ಸೆಪ್ಟ್ ಏನಿದೆ ಅದು ನಿಮಗೆ ಗೊತ್ತಾಗುತ್ತೆ. ಹಾಗೆ ದಯವಿಟ್ಟು ಎಲ್ಲ ಸೇರಿಕೊಂಡು ನಮ್ಮ ಭಾರತಾಂಬೆಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ. ಭಾರತಾಂಬೆನ ಕಿತ್ತು ತಿಂತಾ ಇದ್ದಾರೆ. ಆ ಭಾರತಾಂಬೆ ಬಗ್ಗೆನೂ ಕೂಡ ನಮ್ಮ ಉಪೇಂದ್ರ ಯು ಐ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲ ಬಂದು ನೋಡಿ. ಸೂಪರ್ ಸರ್. ಉಪೇಂದ್ರ ಐ ಲವ್ ಯು. ಹಾಗೆ ಮತ್ತೆ ಇನ್ನೊಂದು ಹೇಳ್ತಿದ್ದೀನಿ, ನಾನು ಉಪೇಂದ್ರ ಸಿನಿಮಾ ನೋಡಿ ಫ್ಯಾನ್ಸ್ ಆದನಲ್ಲ, ಒಂದು ಪ್ರಜಾಕೀಯ ಅನ್ನೋ ಕಾನ್ಸೆಪ್ಟನ್ನ ನೋಡಿ ಫ್ಯಾನ್ಸ್ ಆದನು. ಬಿಗ್ ಫ್ಯಾನ್ ಆಗಿದ್ದೀನಿ. ಬಿಗ್ ಫ್ಯಾನ್ ಅಂತಂದರೆ ಹೇಳ್ಕೊಳ್ಳೋಕ್ಕಾಗದಷ್ಟು. ನನಗೆ ಒಂದು ಸೆಕೆಂಡ್ನೇ ಗುರು ಅನ್ಕೋತೀನಿ. ಮೊದಲನೇ ಗುರು ನನಗೆ ಡ್ರೈವಿಂಗ್ ಕಲಿಸ್ಕೊಟ್ಟಂಥ ನನ್ನ ಗುರುಗಳು. ಎರಡನೇ ಗುರು ಉಪೇಂದ್ರ. ಯಾಕೆಂದರೆ ಬುದ್ಧಿವಂತಿಕೆ ಅಂತೇಳಿ ನಾನು ಕೂಡ ಬುದ್ಧಿವಂತ. ಉಪೇಂದ್ರಗಿಂತ ಬುದ್ಧಿ ನನ್ನ ಹತ್ರ ಇಲ್ಲ, ಆದರೂ ಕೂಡ ನಾನು ಉಪೇಂದ್ರ ಥರನೇ ತುಂಬ ಅನುಭವ ಮಾಡ್ಕೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಭಾಳ ಅದ್ಭುತವಾಗಿದೆ ಮೇಡಮ್ ಸಿನಿಮಾ. ಮೇಡಮ್ ಮೂವೀಸ್ ಚೆನ್ನಾಗಿದೆ, ಬಟ್ ಆದರೆ ಉಪೇಂದ್ರ ಸರ್ ಅವರು 9 ವರ್ಷ ಚಾನ್ಸ್ ಕೊಡಬಾರ್ದು, ಡೈರೆಕ್ಷನ್ ಮಾಡಬೇಕು. ಯಾಕಂದರೆ ಕನಿಷ್ಠ 3 ವರ್ಷಕ್ಕೆ ಒಂದ್ಸರ್ತಿ ಮಾಡಿದೆ ಕನ್ನಡ ಆಡಿಯನ್ಸ್ ಬರ್ತಾರೆ. ಇವಾಗ ಪರಭಾಷೆ ಚಿತ್ರಗಳು ಇಷ್ಟ ಥರ ವ್ಯಾಮೋಹ ಹೋಗ್ತಾ ಇದ್ದಾಗ ಕನ್ನಡ ಚಿತ್ರಕ್ಕೆ ಇಷ್ಟು ಮಾತ್ರ ಬರೋದೇ ಕಷ್ಟ. ಅದರಲ್ಲಿ ಫೋನಲ್ಲಿ ನೋಡ್ಕೊಂಡು ತುಂಬ ಬರ್ತಾ ಇದ್ದಾರೆ. ದಯವಿಟ್ಟು ಕನ್ನಡ ಚಿತ್ರ ಬರಲಿ. ಅವ್ರು ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಡೈರೆಕ್ಷನ್ ಇದೆ, ಬಟ್ ಅದು ಆಡಿಯನ್ಸ್ ಕರೋ ಕೆಪಾಸಿಟಿ ಇದೆ. ಆದರೆ ಒಂದು ಹೇಳಿದ್ದಾರೆ, ದೇಶ ಉದ್ಧಾರ ಮಾಡಬೇಕಂದ್ರೆ ಎಲ್ಲ ಪ್ರಜೆಗಳಿಂದ ಅಂತ. ಅದು ನಮ್ಮ ಜನ ಅರ್ಥ ಮಾಡ್ಕೊಳ್ಳಲ್ಲ, ಏನೋ ಕೊಟ್ಬಿಟ್ರು ಅಂದ್ಬಿಡ್ತಾರೆ. ದಯವಿಟ್ಟು ಸ್ಕ್ರೀನ್ ಪ್ಲೇ ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ.
ಡೈರೆಕ್ಷನು ಚೆನ್ನಾಗಿದೆ. ಬಟ್ ಏನಂದರೆ 2.5 ಅವರ್ ಅವ್ರು ಬರಬೇಕಂತ ಪ್ರಯತ್ನ ಪಡಿದೆ, ಖಂಡಿತ ಚೆನ್ನಾಗಿದೆ. ದಯವಿಟ್ಟು ಉಪೇಂದ್ರ ಸರ್ 3 ವರ್ಷಕ್ಕೆ ಒಂದು ಫಿಲಿಮ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಉಪೇಂದ್ರ ಅವ್ರ ಡೈರೆಕ್ಷನ್ ಬೇಕು, ಯಾಕಂದರೆ ಆಡಿಯನ್ಸ್ ಬರೋ ನಿಂತೋಗ್ತಾರೆ. ಸಿಂಗಲ್ ಟಿವಿಗಳಿದೆಲ್ಲ ಚಾನಲ್ಸು ಸಂತೋಷಿತ ಟ್ಯಾಕೇಜ್ಗಳು ನಿಲ್ಲಿಸ್ಬಿಡ್ತಾರೆ, PVRಗೆ ಹೋಗ್ತಾರೆ. PVRಗೆ ಹೋಗುವಂಥ ರಿಚ್ ಫ್ಯಾಮಿಲೀಸ್ ನಮ್ಮಲ್ಲಿ ಇಲ್ಲ. ದಯವಿಟ್ಟು ಸಿಂಗಲ್ ಟ್ಯಾಕೇಜ್ಗಳು ಉದ್ಧಾರ ಆಗಬೇಕಂದ್ರೆ ಎಲ್ಲ ನಿರ್ಮಾಪಕರು ಚಾನ್ಸ್ ಕೊಡ್ಬೇಕು. ಜೈ